ನಡೀತಾ ಇರತಕ್ಕಂಥ ಸಾಹಿತ್ಯ ಜಾತ್ರೆಯ ಈ ಕವಿಗೋಷ್ಠಿಗಳ ವಿಚಾರಧಾರೆಯನ್ನು ಮಂಡಿಸತಕ್ಕಂಥ ನಿಟ್ಟಿನಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವೇದಾಂತ ಮಹಾಸಂಸ್ಥೆಯ ಪೀಠಾಧ್ಯಕ್ಷರು ಇವರ ಪಾದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಈ ಒಂದು ಕವಿಗೋಷ್ಠಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯ ಕವಿಗಳಾಗಿರ್ತಕ್ಕಂಥ ರಾಮರವರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಹೇಮಂತ್ ಕುಮಾರ್ ಅವರೇ, ಸಾಹಿತಿಗಳು, ಶಿಕ್ಷಣದ ಉಪಾಧ್ಯಾಯರಾಗಿರ್ತಕ್ಕಂಥ ಪಿ ಡಿ ಕುಮಾರ್ ಅವರೇ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂಥ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡದ ಸಾಹಿತ್ಯದ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಸ್ ಮಂಜುನಾಥ್ ಅವರೇ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ನಗರ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕುಮಾರ್ ಅವರೇ, ಕೊಟ್ರೇಶ್ ಅವರೇ, ವಿಶ್ವೇಶ ಸೋಮಶೇಖರ್ ಅವರೇ ಮತ್ತು ಈಗ ತಾನೇ ಸನ್ಮಾನಿತರಾದಂಥ ಕುಮಾರಿ ಮಮತಾ ಅವರೇ, ಶ್ರೀಮತಿ ಯಶೋಧ ಅವರೇ, ಚಂದ್ರಸ್ವಪ್ನವರೇ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆದು ಬಂದಿರತಕ್ಕಂಥ ಇದೆಲ್ಲರ ಮುಖ್ಯ ಪ್ರವರ್ತಕ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯ ವೇದಿಕೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು, ಕನ್ನಡ ಜಾತ್ರೆ ಸಾಹಿತ್ಯ ಜಾತ್ರೆ, ಕನ್ನಡದ ಜಾತ್ರೆ. ಈ ಸಾಹಿತ್ಯ ನಮ್ಮ ಸನಾತನ ಧರ್ಮದ ಸಂಕೇತ, ನಮ್ಮ ಸನಾತನ ಇತಿಹಾಸದ ಸಂಕೇತ. ನಮ್ಮ ಪರಂಪರೆಗಳು ಯಾವ ರೀತಿ ಇತಿಹಾಸವನ್ನು ಹೊಂದಿದೆ, ಆ ಇತಿಹಾಸದಲ್ಲಿ ನಮ್ಮ ಸಾಹಿತ್ಯ ಆಗಿರಬಹುದು. ಸಾಹಿತ್ಯ ಇಲ್ಲದೇ ಯಾವುದೇ ವಿಚಾರವಾದಗಳು ಅದರ ಇತಿಹಾಸ ಇಲ್ಲದೇ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಸುವಕ್ಕಾಗಿ ನಮ್ಮ ಎಲ್ಲ ಸನಾತನ ಇತಿಹಾಸದಲ್ಲಿ ನಮ್ಮ ಸಾಹಿತ್ಯ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಈ ಸಾಹಿತ್ಯದ ಒಂದು ವ್ಯವಸ್ಥೆ ಒಳಗಡೆ ಬಹಳ ಜನ ಕವಿಪುಂಗರು ಸೇರಿಕೊಂಡು ಅದು ಎಲ್ಲರಿಗೂ
ಕೂಡಿ ಬರೋದಿಲ್ಲ ಹಾಗೆ ಆಸಕ್ತಿ ಇರ್ತಕ್ಕಂಥ ಆ ಒಂದು ಕಲೆಯ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಮತ್ತು ಅತಿ ಹೆಚ್ಚಿನ ಶ್ರದ್ಧಾಭಕ್ತಿ ಮತ್ತು ಬುದ್ಧಿವಂತಿಕೆಯ ವ್ಯವಸ್ಥೆನೂ ಕೂಡ ಅದರಲ್ಲಿ ಸೇರಿ. ಇನ್ನೊಂದು ವರ್ಗ ಸಾಹಿತ್ಯವನ್ನ ನಡ್ಕೊಳ್ತಕ್ಕಂಥದ್ದು ಅದು ಭಕ್ತಿ ಭಾವ ಮತ್ತು ಅದರ ಇತಿಹಾಸವನ್ನ ತಿಳ್ಕೊಂಡು ನಡೆಯತಕ್ಕಂಥದ್ದು ಅದು ಒಂದು ಕಡೆ. ಆ ಸಾಹಿತ್ಯದಲ್ಲೇ ನಾನೊಂದು ಉತ್ತಮವಾದಂಥ ಸಾಹಿತ್ಯ ಆಗಬೇಕು, ಕವಿ ಆಗಬೇಕು ಅಂತಕ್ಕಂಥ ಮಮಕಾರ ಯಾರಿರುತ್ತೆ ಅವೆಲ್ಲ ಈ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲಿ ಇವತ್ತು ರಾಮನವರ ಹೆಸರನ್ನು ನಾನು ಕೇಳಿದ್ದೆ, ಇವತ್ತು ಪರಿಚಯ. ಆದರೆ ಇರ್ತಕ್ಕಂಥ ಈ ದೇಶವನ್ನ ತಿದ್ದತಕ್ಕಂಥ ನಿಟ್ಟಿನಲ್ಲೂ ಕೂಡ ಈ ದೇಶದ ಅವ್ಯವಸ್ಥೆಯನ್ನು ಅಣಗಿಸ್ತಕ್ಕಂಥ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಾಹಿತ್ಯದ ಮುಖಾಂತರ ಅಣಗಿಸಿ ಈ ಸಮಾಜವನ್ನ, ಈ ದೇಶದ ಪರಂಪರೆಯನ್ನ, ಈ ದೇಶದ ಅವ್ಯವಸ್ಥೆಯನ್ನ ತಿದ್ದುತಕ್ಕಂಥ ಸಾಹಿತ್ಯ ವಚನಗಳು ದಿನನಿತ್ಯ ನಮ್ಮ ಪತ್ರಿಕೆಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ಯಾವ ರೀತಿ ತಿಳಿದರೆ ಅವನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ರಾಜಕೀಯ ಕ್ಷೇತ್ರವನ್ನು ಬಹು ಪ್ರಜಾಪ್ರಭುತ್ವವಾದಿ ದೊಡ್ಡ ರಾಷ್ಟ್ರ ಭಾರತ ದೇಶ, ಪ್ರಪಂಚ. ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯತೆಯನ್ನು, ಅಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜನತೆಗೆ ತಿಳಿ ಹೇಳ್ತಕ್ಕಂಥ, ಸಮಾಜವನ್ನ ತಿದ್ದತಕ್ಕಂಥ ಆ ಎಲ್ಲ ಕ್ಷೇತ್ರಗಳು ಯಾವ ರೀತಿ ಕೈತಪ್ಪಿ ಹೋಗಿರ್ತಾರೆ, ಅವ್ಯವಸ್ಥೆ ಕಾಡ್ತಾ ಇದೆ, ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪದಗಳ ರೂಪದಲ್ಲಿರ್ಬೋದು, ಸಂಕಲನದ ರೂಪದಲ್ಲಿರ್ಬೋದು, ಎಲ್ಲ ದೃಷ್ಟಿಯಿಂದ ಬಹಳ ತಿಳಿಸಿದ್ದಾರೆ. ನನಗೆ ಓದಿದಾಗ ಅನಿಸುತ್ತೆ, ರವಿಕಾಣದನ್ನ ಕವಿಕರಣ ಅಂತಕ್ಕಂಥ ಗಾದೆ ಒಂದು ನಾನುಡಿ ಏನಿದೆ, ಅದನ್ನ ಅವರು ನಾವು ಅನ್ಕೋತೀವಿ. ಏನಪ್ಪ ಆ ಸಮಸ್ಯೆ ಬಂದ ತಕ್ಷಣ, ಇನ್ನು ಅವತ್ತು ಪುಸ್ತಕ ಓದಿದಾಗ ಈ ಮಾತನ್ನ ಸ್ಪಷ್ಟನೆ ಮಾಡಿದ್ರು, ಈ ವಾಕ್ಯವನ್ನ. ಅದು ಇವತ್ತು ನಿಜವಾಗ್ತ ಇದೆಯಲ್ಲ, ಈ ಕವಿಗೆ ನಾವು ಕನಸು ಬಿದ್ದಿದ್ದ ಇಷ್ಟೊಂದು ಧಾರಣೆಯಾಗಿ ಈ ದೇಶದ ಮುಂದಿನ ಭವಿಷ್ಯವನ್ನ, ಈ ದೇಶದ ಸಮಸ್ಯೆಗಳ ಆಧಾರವನ್ನ ಇಷ್ಟೊಂದು ಗಟ್ಟಿಗೆ ಸ್ಪಷ್ಟನೆ ಮಾಡಿದ್ರಲ್ಲ ಅಂತಕ್ಕಂಥ ಭಾವನೆ ಆಗುತ್ತೆ. ಅದರ ಜೊತ್ತಿನಲ್ಲಿ ಅನೇಕ ಕವಿಗಳು, ಸಾಹಿತಿಗಳು, ಚಿಂತಕರು, ನಮ್ಮ ಪ್ರಿಂಟ್ ಮೀಡಿಯಾ, ಇನ್ನೊಂದು ಮಾಧ್ಯಮದ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕು. ಪ್ರಿಂಟ್ ಮೀಡಿಯಾ ನಾನು ಒಪ್ಪತ್ತು, ಪ್ರಿಂಟ್ ಮೀಡಿಯಾದಲ್ಲಿ ಅದರ ಹವ್ಯಾಸವನ್ನು ಇರ್ತದೆ, ಓದ್ತಕ್ಕಂಥ ಹವ್ಯಾಸವನ್ನು. ನಾವೇನ್ ಮಾಡ್ತೀವಿ, ಪ್ರಿಂಟ್ ಮೀಡಿಯಾದಲ್ಲೂ ಸತ್ಯ ಅಸತ್ಯಗಳ ವಿಮರ್ಶೆಯನ್ನು ಮಾಡಲಿಕ್ಕೆ
ಹೋಗ್ತಾರೆ. ಸತ್ಯ ಸುಳ್ಳಾಗ್ತಾರೆ, ಸುಳ್ಳು ಸತ್ಯ. ಆದರೆ ಈ ವಚನ ಇದರಲ್ಲಿ ಬರೆಯತಕ್ಕಂಥ ವಿಚಾರವಂತಿಕೆಗಳು ಬಹಳ ಯಾರ ಮನಸ್ಸಿಗೂ ನೋವಾಗದೆ ನಿಜ ಸ್ಥಿತಿಯನ್ನ ಬಹಳ ಸಮರ್ಪಕವಾಗಿ ವಿಶ್ಲೇಷಣೆ. ನಾವು ಮೊದಲು ನೋಡ್ತಕ್ಕಂಥದ್ದು ನೀವು ಮುಂದಿನ ಇಡಬಹುದು. ನಾವು ಹೋಗದೆ ನಮ್ಮ ಕಡೆ ಅಲ್ಲಿ ಎಲ್ಲವೂ ಕವಿಗಳು ಯಾರ್ಯಾರು ವಿಚಾರ ಹೋಗ್ತಿದ್ರು, ಯಾರ್ಯಾರು ವಿಮರ್ಶೆ ಮಾಡಿರ್ತಾರೆ. ನಾವು ಇವರು ಈ ರಾಜ್ಯದಲ್ಲಿ ನಡೆದಂಥ ಸಮಸ್ಯೆಗಳಿಗೆ ಒಂದು ಭ್ರಷ್ಟಾಚಾರ ವ್ಯವಸ್ಥೆ ಇರುತ್ತೆ. ಅದು ಟಿವಿ ಮಾಧ್ಯಮದಲ್ಲಿ ಬಿತ್ತರಿಸಿದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಮತ್ತೆ ಅದಕ್ಕೇನಾದ್ರೂ ಒಂದು ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕಂದ್ರೆ ಈ ಅಂಕಣ ಸ್ಪಷ್ಟವಾಗುತ್ತೆ. ಅಲ್ಲಿ ಕರೆಕ್ಟಾಗಿ ಯಾವುದೇ ಇದಿಲ್ಲದೇ ವ್ಯವಸ್ಥಿತವಾಗಿ ವಿಮರ್ಶೆ ಮಾಡಿ ನಾನು ಆವಾಗ ಇದು ಸಮಸ್ಯೆ ಆಮೇಲೆ ಹೋಗ್ತೀನಿ ಮುಂದೆ ಈ ಸಮಸ್ಯೆ ಈ ಪ್ರಿಂಟ್ ಇದರಲ್ಲಿ ನೋಡ್ತಾರೆ. ಇದು ರಾಜಕೀಯ ವ್ಯವಸ್ಥೆಯ ಸುದ್ದಿಗಳನ್ನ ಆಮೇಲೆ ಸಮಸ್ಯೆಯ ಸುದ್ದಿಗಳನ್ನು ಬಟ್ ಇವ್ರು ಏನು ಚಿಂತನೆ ಮಾಡಿದ್ದಾರೆ ಕವಿಗಳು ಸಾಹಿತ್ಯಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಇವತ್ತು ಇನ್ನೂ ಕೂಡ ಈ ಸಮಸ್ಯೆಗಳ ಬಗ್ಗೆ ಇವತ್ತಿನ ವ್ಯವಸ್ಥೆಯ ಬಗ್ಗೆ ನಾನು ಒಂದೊಂದು ಸಾರಿ ಬರೀತಾರೆ ಸಿಗ್ತದೆ. ಪ್ರಜಾಪ್ರಭುತ್ವ ಅತಿಯಾದ ಪ್ರಜಾಪ್ರಭುತ್ವ ಅತಿಯಾದ ಸ್ವಾತಂತ್ರ್ಯತೆ ಅಂತಕ್ಕಂಥ ಚಿಂತನೆಯೂ ಕೂಡ ಬರುತ್ತೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನ ಈ ವ್ಯವಸ್ಥೆ ಮುಂದೆ ಬರಬಹುದು ಅಂತ ಹಿಂದೆ ಹತ್ತಾರು ವರ್ಷಗಳಿದ್ದೇನೆ ಬರೆದಿರ್ತಕ್ಕಂಥ ಅನೇಕ ಲೇಖನಗಳನ್ನು ನಾನು ಮನಸ್ಸಿನಲ್ಲಿ ಓದಿದ್ದೇನೆ. ಅದಕ್ಕೋಸ್ಕರ ಈ ಸಾಹಿತ್ಯ ಕ್ಷೇತ್ರ ಇರಬೇಕು, ಸಮಾಜವನ್ನು ತಿದ್ದಬೇಕು, ಸಮಾಜದ ಅವ್ಯವಸ್ಥೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಯಾವುದೇ ವರ್ಗ, ಯಾವುದೇ ಸಮುದಾಯ, ಯಾವುದೇ ವರ್ಗ ಎಲ್ಲರ ಬಗ್ಗೆ ಚಿಂತನೆಯನ್ನು ಮಾಡಿ ಆ ವಿಮರ್ಶೆಗಳನ್ನು ಭವಿಷ್ಯ ಕೊಡ್ತಾ ಹೋದರೆ ಸ್ವಲ್ಪ ಮಟ್ಟಿಗಾದರೂ ಈ ಸಮಸ್ಯೆಗಳ ಆಳವನ್ನು ನಿವಾರಣೆ ಮಾಡಿಕೊಂಡು ಸತ್ಯತೆಯ ಕಡೆಗೆ ಹೋಗ್ತಕ್ಕಂಥ ದಾರಿಮಾರ್ಗಕ್ಕೆ ಹೋಗ್ತಕ್ಕಂಥ ಅವಕಾಶ ಆಗುತ್ತೆ ಎಂತಕ್ಕಂಥದ್ದು ನನ್ನ ಅಭಿಲಾಷೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಸ್ವಲ್ಪ ತಡವಾಗಿ ಬಂದದ್ದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯಾಚನೆ ಮಾಡಿ, ಪರಮ ಪೂಜ್ಯರಿಗೆ ಕ್ಷಮೆಯಾಚನೆಯನ್ನು ಮಾಡಿ, ಪರಮ ಪೂಜ್ಯರು ಇಷ್ಟೊತ್ತವರೆಗೂ ಆಗಿದ್ದಾರೆ, ಇದಕ್ಕೆ ನಾನು ಕ್ಷಮೆಯಾಚನೆಯನ್ನು ಮಾಡಿ ಇಂಥ ಸಾಹಿತ್ಯ ಜಾತ್ರೆಗಳು ನಡಿಗೆ ಇವತ್ತಿನ ವಿದ್ಯಾರ್ಥಿಗಳನ್ನೇನು ಒಂದು ತಿಳುವಳಿಕೆ ಕೊಡ್ತಾ ಇದ್ರಿ, ವಿಚಾರಗಳನ್ನು ಮಥನ ಮಾಡ್ತಾ ಇದ್ರಿ, ನಿಜವಾಗ್ಲೂ ದೊಡ್ಡದು.